ನಾನ್ ಅಲ್ಲೆಲ್ಲ ಹುಡುಕ್ತಾ ಇದ್ದೆ, ನೀವ್ ಇಲ್ಲಿ ಕೂತ್ಕೊಂಡಿದ್ದೀರಾ? ಊಟ ಅಂತೂ ಮಾಡಿಲ್ಲ, ತಗೊಳ್ಳಿ ಜ್ಯೂಸ್ ಆದ್ರೂ ಕುಡೀರಿ. ಹಲೋ, ಹೇಳಿ ಅಂಕಲ್. ಭೈರವಿ, ಚೆನ್ನಾಗಿದ್ಯಮ್ಮ? ನಿಗೊಂದು ವಿಷಯ ಹೇಳ್ಬೇಕಾಗಿತ್ತು. ರಾಕೇಶು ಅಥರ್ವನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ವಿರಾಟ್ಗೆ ರಾಕೇಶ್ ಕಾರ್ ನಂಬರ್ ಯಾರೋ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಏನು ಪ್ರಾಬ್ಲಮ್ ಆಗಲ್ವೇನಮ್ಮ? ನೀವ್ ಇವ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ಅಂಕಲ್. ನಾನು ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿನೇ ಇದಕ್ ಬೇಕಾಗಿರೋ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀನಿ. ಹೌದಮ್ಮ? ಹಾಗಾದ್ರೆ ಏನು ತೊಂದರೆ ಇಲ್ಲ ತಾನೆ? ಇಲ್ಲ ಅಂಕಲ್, ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಸರಿನಮ್ಮ, ನಾನಂತೂ ತುಂಬಾ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಹೌದು, ಅಥರ್ವ ಹೇಗಿದ್ದಾನಮ್ಮ? ನೀನ್ ಹೇಳಿದ ಮಾತು ಕೇಳ್ತಿದ್ದಾನ? ಅವನ್ ಸ್ವಲ್ಪ ಹೇಗೆಗೋ ಆಡ್ತಾನಮ್ಮ, ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗೆಲ್ಲ ಏನೂ ಇಲ್ಲ, ತುಂಬಾ ಚೆನ್ನಾಗಿದ್ದಾರೆ. ಟ್ರೀಟ್ಮೆಂಟ್ ತಗೊಳಕ್ಕೆ ಒಪ್ಕೊಂಡಿದ್ದಾರೆ. ಹೌದೇನಮ್ಮ? ಹಾ ಅಂಕಲ್, ಇಲ್ಲಿಗ್ ಬರುವಾಗಿದ್ದ ಅಥರ್ವಂಗೂ ಈಗ ಅಥರ್ವಂಗೂ ತುಂಬಾನೇ ವ್ಯತ್ಯಾಸ ಇದೆ. ಅವರಲ್ಲೂ ತುಂಬಾ ಬದಲಾವಣೆ ಕಾಣಿಸ್ತಿದೆ. ಅಷ್ಟಾದ್ರೆ ಸಾಕಮ್ಮ. ನನ್ನ ಮಗ ಒಳಗಿಂದೊಳಗೆ ಎಷ್ಟು ನೋವು ಅನುಭವಿಸ್ತಾ ಇದ್ದಾನೋ ಏನೋ. ಹಾ ಅಂಕಲ್, ಇಲ್ಲಿ ಭವಾನಿ ಇರೋ ವಿಷಯ ಗೊತ್ತಾಗಿ ತುಂಬಾ ಚೇತರಿಸ್ಕೊತಾ ಇದ್ದಾರೆ. ಡಾಕ್ಟರ್ ಕೂಡ ಇಲ್ಲೇ ಇದ್ದು ಟ್ರೀಟ್ಮೆಂಟ್ ಕೊಡಕ್ ಒಪ್ಕೊಂಡಿದ್ದಾರೆ. ಡಾಕ್ಟರ್ ಪ್ರಕಾರ ಅಥರ್ವಂಗೆ ಯಾವ್ದೋ ಪ್ರಾಬ್ಲಮ್ ಇದೆ ಅಂತಿದ್ದಾರೆ. ಅದಕ್ಕೆ ಅವ್ರ ಬ್ಲಡ್ ಸ್ಯಾಂಪಲ್ ನ ಟೆಸ್ಟ್ ಕಳ್ಸಿದ್ದಾರೆ. ರಿಪೋರ್ಟ್ ಬರೋವರೆಗೂ ವೇಟ್ ಮಾಡ್ಬೇಕು ಅಷ್ಟೇ. ಹೌದಾ? ಏನು ಸಮಸ್ಯೆ ಇಲ್ಲ ಅಲ್ವಮ್ಮ? ಇಲ್ಲ ಅಂಕಲ್, ಹಾಗೇನೂ ಇಲ್ಲ.